ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ? ನಿಮ್ಮ ಪ್ರಕಾರ ವಿನ್ನರ್ ಯಾರಾಗಬೇಕು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ವೋಟಿಂಗ್ ಲೈನ್ ಓಪನ್ ಅಪ್ ಆಗಿದೆ. ನಿಮ್ಮ ಫೇವರೇಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ನನ್ನ ಎಪಿಸೋಡ್ ಅಂತ ಬಂದಾಗ ನಿಜವಾಗ್ಲೂ ಮಂಜಣ್ಣ ಈಸ್ ಬ್ಯಾಕ್ ಅಂತ ಹೇಳ್ಬೋದು. ಸಖತ್ತಾಗಿ ಮಂಜಣ್ಣ, ವಿಂಟೇಜ್ ಮಂಜಣ್ಣ, ಮ್ಯಾಕ್ಸ್ ಮಂಜಣ್ಣ ರಿಟರ್ನ್ ಆಗಿದ್ದಾರೆ ನನ್ನ ಎಪಿಸೋಡ್ ಅಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಟೂ ಲೇಟ್ ಅಂತ ಅನಿಸ್ತು. ಇದೇ ಒಂದು 2 ವಾರ ಹಿಂದೆ ಕಮ್ ಬ್ಯಾಕ್ ಆಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗನಿಸ್ತು ಗುರು. ಭವ್ಯ ಮತ್ತೆ ರಜತ್ ಅವರಿಬ್ಬರು ಕೂಡ ಬಿಹೇವಿಯರ್ ವೈಸು ಸ್ವಲ್ಪ ಯಾಕೋ ನನಗೆ ಅಷ್ಟು ಸರಿ ಬರಲಿಲ್ಲ ಗುರು. ಅಷ್ಟು ಕ್ಲಿಯರ್ ಆಗಿ ಅವರು ತಗೊಳ್ದೆ ಅದು ಓವರ್ ಮಾಡಿದ್ರು ಅಂತ ನನಗನಿಸ್ತು. ನೆಕ್ಸ್ಟ್ ಮೋಕ್ಷಿತಾ ಅವರ ವಿಚಾರಕ್ಕೆ ಬಂದ್ರೆ ಸಖತ್ತಾಗಿ ಪಾಯಿಂಟ್ಸ್ ಅನ್ನ ಹೇಳಿ ಟ್ಯಾಕಲ್ ಮಾಡಿದ್ರು ಗುರು. 3 ವಾರದಿಂದ ಡೇ ಬೈ ಡೇ ಅವರ ಗ್ರಾಫ್ ಅನ್ನ ಇನ್ಕ್ರೀಸ್ ಮಾಡ್ಕೊಂತ ಇದ್ದಾರೆ ಸಖತ್ತಾಗಿ ಅಂತಂದ್ರೆ ಮೋಕ್ಷಿತಾ ತಪ್ಪಾಗೋದಿಲ್ಲ. ಇನ್ನು ಹನುಮಂತಣ್ಣ ವಿಚಾರಕ್ಕೆ ಬಂದ್ರೆ ಗುರು ಸಖತ್ತಾಗಿ ಪಾಯಿಂಟ್ಸ್ ಅನ್ನ ಕೊಡ್ತಾನೆ, ಸಖತ್ತಾಗಿ ಟ್ಯಾಕಲ್ ಅನ್ನ ಮಾಡ್ತಾನೆ, ಸೂಪರ್ ಅಂತ ಹೇಳ್ಬೋದು. ಇನ್ನು ರಜತ್ ಅವ್ರು ಬಂದ್ರೆ ರಜತ್ ಅವ್ರಿಗೆ ಇಲ್ಲ ಹನುಮಂತ ಟಾರ್ಗೆಟ್, ಇಲ್ಲ ಮಂಜಣ್ಣ ಟಾರ್ಗೆಟ್, ಇಬ್ರಲ್ಲಿ 2 ಟಾರ್ಗೆಟ್ ಬಿಟ್ರೆ ಇನ್ನು ಬೇರೆ ಏನು ಮಾಡೋದಿಲ್ಲ. ಭವ್ಯ ಅವರ ವಿಚಾರಕ್ಕೆ ಬಂದ್ರೆ ಗುರು ತ್ರಿವಿಕ್ರಮ್ ಹೇಳಿದ್ರೆ ಸರಿ ಅವ್ರಿಗೆ, ಅದೇ ಪಾಯಿಂಟ್ಸ್ ಅನ್ನ ಮಂಜಣ್ಣ ಹೇಳಿದ್ರೆ ಆಟಿಟ್ಯೂಡ್ ತೋರಿಸ್ತಾರೆ. ಇದು ಯಾವ ನ್ಯಾಯ ಗುರು ಅಲ್ವಾ? ಸರಿನಾ ಭವ್ಯ ಅವ್ರಿಗೆ? ನಿಜವಾಗ್ಲೂ ಸಖತ್ ಬೇಜಾರಾಯ್ತು ಗುರು ನನಗಂತೂ. ಅದ್ರಲ್ಲೂ ಕೂಡ ರಜತ್ ಅವ್ರಂತೂ ಅಲ್ಲಿ ಆಕ್ಟ್ ಮಾಡಿ ತೋರಿಸಿದ ವಿಧಾನ ವೇ ಅಂತೂ ಸರಿ ಬರ್ಲಿಲ್ಲ. ತ್ರಿವಿಕ್ರಮ್ ಅವರಂತೂ ಸಖತ್ತಾಗಿ ಪಾಯಿಂಟ್ಸ್ ಅನ್ನ ಹೇಳಿದ್ರು ಗುರು. ಕಾಮ್ ಅಂಡ್ ಕಂಪೋಸ್ ಆಗಿ ಬಿಹೇವಿಯರ್ ವಿತ್ ಬಿಹೇವಿಯರ್ ಕ್ಲಿಯರ್ ಆಗಿ ಎಲ್ಲರಿಗೂ ಅಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಪಾಯಿಂಟ್ಸ್ ಅನ್ನ ಹೇಳಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಸೂಪರ್ ಆಗಿ ಪಾಯಿಂಟ್ಸ್ ಅನ್ನ ಹೇಳಿದ್ರು ತ್ರಿವಿಕ್ರಮ್ ಸಹ. ಓವರ್ ಆಲ್ ಎಲ್ಲ ಎಪಿಸೋಡ್, ನನ್ನ ಎಪಿಸೋಡ್ ನೋಡಿದಾಗ ಸೂಪರ್ ಎಪಿಸೋಡ್ ಗುರು. ಫಿನಾಲೆ ವಾರದಲ್ಲಿ ಈ ತರ ಎಪಿಸೋಡ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಅಗ್ರೆಷನ್ ವೈಸ್, ಆ ಟಾಸ್ಕ್ ವೈಸ್, ಬಿಹೇವಿಯರ್ ವೈಸ್ ಒಂಥರ ನೋಡೋದಕ್ಕೆ ಅನಿಸ್ತಾ ಇತ್ತು. ಬಟ್ ಆ ಟಾಸ್ಕ್ ಅನ್ನ ಕ್ಲಿಯರ್ ಆಗಿ ಯಾರು ಅರ್ಥ ಮಾಡ್ಕೊಂಡು ಆಡಿಲ್ಲ ಅಂತ ನನ್ಗನಿಸ್ತು ಗುರು, ಎಕ್ಸೆಪ್ಟ್ ಮಂಜಣ್ಣ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರು ಆ ಟಾಸ್ಕ್ ಅನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನ್ನ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಗುರು ಸಲಾಂ ರಾಕಿ ಬೈ ಸಾಂಗ್ ಹಾಕ್ತಾರೆ ಗುರು. ನಿಜವಾಗ್ಲೂ ಧನು ಅಣ್ಣ ಇಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು ಗುರು. ಡ್ಯಾನ್ಸ್ ಮಾಡೋರು ಒಬ್ರು ಇಲ್ಲ ಗುರು. ನಿಜವಾಗ್ಲೂ ಧನು ಅಣ್ಣ ಇದ್ದಿದ್ರೆ ಆ ಹುಲಿ ಸ್ಟೆಪ್ ಹಾಕೊಂಡು ಸಕ್ಕದಾಗಿರ್ತಾ ಇತ್ತು. ಬಟ್ ಮಿಸ್ ಮಾಡ್ಕೊಂಡ್ವಿ ಅಂತ ನೆನ್ನೆ ನನ್ಗನಿಸ್ತು ಗುರು. ಅಂತ ಸಾಂಗ್ಗೆ ಡ್ಯಾನ್ಸ್ ಮಾಡೋರೇ ಯಾರು ಇಲ್ಲ. ಮಂಜಣ್ಣ ಮಾತ್ರ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ರು ಅಷ್ಟೇ ಗುರು. ಓವರ್ ಆಲ್ ಎಲ್ಲ ಆದ್ಮೇಲೆ ಬಿಗ್ ಬಾಸ್ ಎಲ್ಲಾರನ್ನು ಕೂರಿಸ್ಬಿಟ್ಟು ಹೇಳ್ತಾರೆ ಏನಂತ, ನಿಮ್ಗೆ ಯಾರ ಮೇಲೆ ಕೋಪ ಇದೆಯೋ ಅದನ್ನ ನೀವು ತೀರ್ಸ್ಕೋಬೇಕು ಅಂತಂದ್ರೆ ಪ್ರಾಪರ್ಟೀಸ್ ಮೇಲೆ ಈ ತರ ಅವ್ರ ಫೋಟೋ ಅನ್ಸ್ಬಿಟ್ಟು ನೀವು ಅದಕ್ಕೆ ಹೊಡೆದು ನೀವು ತೀರ್ಸ್ಕೋಬಹುದು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಸ್ಟಾರ್ಟಿಂಗ್ಗೆ ರಜತ್ಗೆ ಅವಕಾಶ ಕೊಡ್ತಾರೆ ಗುರು. ರಜತ್ ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ, ಚೆನ್ನಾಗಿರುತ್ತೆ. ರಜತ್ ಅಗ್ರೆಸಿವ್ ಆದ್ಮೇಲೆ ಬೇರೆಯವರೆಲ್ಲ ಆಗ್ತಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಫಸ್ಟ್ ರಜತ್ ಅವ್ರಿಗೆ ಕೊಡ್ತಾರೆ. ಬಟ್ ಆದ್ರೆ ರಜತ್ ಅವರು ಆ ಟಾಸ್ಕ್ ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ ಅವ್ರಿಗೆ. ನಾರ್ಮಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಫಸ್ಟ್ ಬಂದು ಅವ್ರು ಏನ್ ಮಾಡ್ತಾರೆ, ಹನುಮಂತ ಅಣ್ಣನ ಇಡ್ತಾರೆ. ಎಕ್ಸ್ಪೆಕ್ಟೆಡ್ ಹನುಮಂತ ಅಣ್ಣನ ಇಡ್ತಾರೆ ಅಂತ ನಾನು ಬರೋ ಹೆಸರು ಹೇಳಿದಾಗೆ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ವೀಕೆಂಡ್ ಅಲ್ಲೆಲ್ಲ ಹಾಡೆಲ್ಲ ಹೇಳಿದ್ರಲ್ವಾ ಗುರು. ಸಿಂಪಲ್, ರಜತ್ಗೆ ಏನ್ ಗೊತ್ತಾ, ಹನುಮಂತ ಕ್ಲಿಯರ್ ಕಟ್ ವಿನ್ನರ್ ರೇಸ್ ಅಲ್ಲಿ ಇದಾನೆ ಅಂತ ಗೊತ್ತು ಗುರು. ಇನ್ನೇನಿದ್ರು ಕೂಡ ನಾವು ಹನುಮಂತ ಮಾತ್ರ ಆಪೋಸಿಟ್ ಹೋಗ್ಬೇಕು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಎಲ್ಲದ್ರಲ್ಲೂ ಹನುಮಂತ ಅಂತ ಅಂದ್ಬಿಟ್ಟು ರಜತ್ ಹೋಗ್ತಾ ಇದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಗುರು. ರಜತ್ ಗೇಮ್ ಕ್ಲಿಯರ್ ಇದೇ ತರ ಹೋಗ್ತಾ ಇರೋದು ಅಂತ ನನ್ನ ಒಪಿನಿಯನ್. ಎಲ್ಲ ಆದ್ಮೇಲೆ ಅವ್ರಿಗೆ ಇಟ್ಬಿಟ್ಟು ಹೇಳ್ತಾರೆ ಏನಂತ, ಇವ್ರಿಗೆ ಯಾರಿಗೆ ಹನುಮಂತ ಅವ್ರಿಗೆ ಇಟ್ಬಿಟ್ಟು ಅವ್ರಿಗೇನಂತ ಹೇಳ್ತಾರೆ, ಬರೀ ನೀನು ಟಾಸ್ಕ್ ಅಂತ ಬರುತ್ತೆ. ಆ ಟಾಸ್ಕ್ಗಳಲ್ಲಿ ಬಂದಾಗ ನೀನು ಒಂದೊಂದ್ ಇದ್ರಲ್ಲಿ ಇರ್ತೀಯ. ಒಂದು ಕಡೆ ಒಂದು ಮಾತನ್ನ ಮಾತಾಡ್ತೀಯ. ನೀನ್ ಮಾತಾಡೋದು ನಿನಗೆ ಅರ್ಥ ಆಗೋದಿಲ್ಲ. ರೀಸನ್ಗಳು ಹಳೆ ರೀಸನ್ಗಳೇ ಬರುತ್ತೆ. ಆ ಹಳೆ ರೀಸನ್ಗಳು ಇಟ್ಕೊಂಡು ಅದೇನ್ ಗುರು, ಆ ಸಿಲ್ಲಿ ರೀಸನ್, ತುಪ್ಪಾಸ್ ರೀಸನ್, ಈ ಸೀಸನ್ ಎಂಡ್ ಆದ್ರೂ ಕೂಡ ಇವ್ರು ಬಿಡೋ ತರ ಇಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯ ಅವ್ರು ತಗೊಂತಾರೆ. ಭವ್ಯ ಅವ್ರದ್ದು ತಗೊಂಡು ಭವ್ಯ ಅವರಿಂದ ನನಗೆ ಕೆಟ್ಟ ಹೆಸರು ಬಂತು, ನೀನು ಆತರ ಟಾಸ್ಕ್ಗಳಾಡಿದ್ರಿಂದ ನನಗೆ ಈ ತರ ಪ್ರಾಬ್ಲಮ್ ಆಯ್ತು ಉಸ್ತುವಾರಿಗಳಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು ಭವ್ಯ ಅವ್ರದ್ದು ಹೊಡಿತಾರೆ. ಬಟ್ ಹೇಗೇನ್ ಇಲ್ಲಿ ಯಾರು ಏನು ಮಾತಾಡೋದಿಲ್ಲ, ಸುಮ್ಮನೆ ಆಗಿ ಹೋಗ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯ ಬರ್ತಾರೆ. ಭವ್ಯ ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರ ಹೆಸರು ತಗೊಂಡು ಅವರು ಮಡಕೆನ ಹೊಡಿತಾರೆ.
ಹೊಡೆದಿದ್ದಾದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಫ್ರಸ್ಟ್ರೇಷನ್, ತ್ರಿವಿಕ್ರಮ್ ಏನೇ ಫ್ರಸ್ಟ್ರೇಷನ್ ಇದ್ರು ಅದ್ ನನ್ನ ಮೇಲೆ ಯೂಸ್ ಮಾಡ್ತಾರೆ, ಕೆಲವೊಂದು ವರ್ಡ್ಸ್ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನನ್ನನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದಾಳೆ ಅಂತ ಮೊನ್ನೆ ಹೇಳಿದ್ರಿ. ಬಟ್ ಆದ್ರೆ ಈಗ ನನ್ಗೆ ಅದು ಕೇಳ್ಬೇಕು ಅನಿಸ್ತಾ ಇದೆ, ಬೇಜಾರಾಯ್ತು ಅಂತ. ಮೊನ್ನೆನೇ ಕ್ಲಿಯರ್ ಆಗಿ ಕೇಳ್ಬೇಕಾಗಿತ್ತು ಗುರು ಅಲ್ವಾ? ಯಾಕೆ ಸುಮ್ಮನೆ ನೀವು ಸೈಲೆಂಟ್ ಆಗಿ ಆರ್ಗ್ಯೂ ಮಾಡದೆ ಮೊನ್ನೆ ಸೈಲೆಂಟ್ ಆಗಿದ್ರಿ ಅಲ್ವಾ? ಒಂದೊಂದ್ಸಲ ಹಂಚ್ಕೊಳ್ಳಿ. ಇವಾಗ ನಮ್ಗೇನ್ ಬೇಕಾಗಿದೆ, ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ರು ಜೊತೆ ಬಿಟ್ಟು ಆಟ ಆಡಿ ಅಂತ. ಆಟ ಆಡಿಲ್ಲ, ಈಗ ಹಂಚ್ಕೊಳ್ಳಿ. ಈಗ ಹೊರಗಡೆನೂ ಅಂತಾರೆ, ಒಳಗಡೆನೂ ಅಂತಾರೆ. ಅಲ್ಲಿ ಅವರಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಏನು ಮಾಡಕ್ಕಾಗಲ್ಲ, ನೀವು ಮಾಡ್ಕೊಂಡಿದ್ದು ನಿಮ್ಗೆ ಅಷ್ಟೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಂಜಣ್ಣ ವಿಚಾರದಲ್ಲಿ ಬಂದ್ರೆ ನಿಜವಾಗ್ಲೂ ಗುರು ಯಾವ್ದೋ ಒಂದೇ ಮಾಮೂಲಿ ಅಗೈನ್ ಆ ಫ್ಲಾಪ್ ರೀಸನ್ ತಗೊಂತಾರೆ. ಫ್ಲಾಪ್ ರೀಸನ್ ತಗೊಂಡು ಇದ್ ಮಾಡ್ಕೊಂಡು ಮತ್ತೆ ಮಂಜಣ್ಣ ಅವ್ರಿಗೆ ಇದ್ ಮಾಡ್ತಾರೆ. ಓವರ್ ಆಲ್ ಎಲ್ಲ ನೋಡಿದಾಗ ನಿಜವಾಗ್ಲು ಒಂಥರ ಏನೋ ಆಚೆ ಈಚೆ ತರ ಇತ್ತು ಅಷ್ಟೇ. ನೆಕ್ಸ್ಟ್ ಬಂದಾಗ ತ್ರಿವಿಕ್ರಮ್ ಬಂದಾಗ ನಿಜವಾಗ್ಲು ರಜತ್ ಅವ್ರಿಗೆ ತಗೊಂಡು ಅವ್ರಿಗೂ ಹಾಕ್ತಾರೆ. ಅದಾದ್ಮೇಲೆ ಮೋಕ್ಷಿತ ಅವ್ರಿಗೆ ಬಂದಾಗ ಗೋಮುಖ ವ್ಯಾಘ್ರ ನಾನು ತಗೊಳಕ್ ಆಗ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ. ಗುರು ಅವ್ರು ಗೋಮುಖ ವ್ಯಾಘ್ರ ಅಂತ ಇವ್ರು ತಗೊಳಕ್ ಆಗ್ತಾ ಇಲ್ಲ ಅಂದ್ರೆ ಇವ್ರು ಸೈಕೋ ವರ್ಡ್ಸ್ ಎಲ್ಲ ಯೂಸ್ ಮಾಡಿರುವಾಗ ಅವ್ರ ಹೆಂಗ್ ತಗೋತಾರೆ, ಯೋಚನೆ ಮಾಡ್ಬೇಕಲ್ವಾ? ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹನುಮಂತ ಉಸ್ತುವಾರಿ ಇದರಿಂದ ನನಗೆ ಇದಾಗೋಯ್ತು, ತುಂಬಾ ನೋವಾಗೋಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಇರ್ಬೋದು ಗುರು, ಬಟ್ ಆದ್ರೆ ಈಗೇನ್ ಲಾಸ್ಟ್ ಅಲ್ಲಿ ಆಪರ್ಚುನಿಟಿ ಇತ್ತು, ಆ ಟಾಸ್ಕ್ ಗೆದ್ದಿದ್ರೆ ಲಾಸ್ಟ್ ಅಲ್ಲಿ ಅವ್ರು ಆರಾಮಾಗಿ ಸೇವ್ ಆಗ್ಬೋದಾಗಿತ್ತು ಅಂತ ಮಿಡ್ ವೀಕ್ ಇಂದ ನನ್ನ ಒಪಿನಿಯನ್ ಗುರು. ವಿನ್ನರ್ ರೇಸ್ ಅಲ್ಲಿರೋ ವ್ಯಕ್ತಿಗೆ ಆ ಮಿಡ್ ವೀಕ್ ಸೇವ್ ಇದಕ್ಕೆ ಯಾಕೆ ಅಷ್ಟೊಂದು ಇದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಗುರು. ಅಷ್ಟೊಂದು ಭಯ ಬಿದ್ದು ನನ್ ಸೇವ್ ಆಗ್ಲೇಬೇಕು ಅನ್ನೋ ತರ ಏನಕ್ಕೆ ಬೇಕು? ಎಫರ್ಟ್ಸ್ ಮ್ಯಾಟರ್ ಗುರು. ಟಾಸ್ಕ್ ವಿನ್ನರ್ ಲಾಸ್ ಅದು ಸೆಕೆಂಡ್ರಿ, ಎಫರ್ಟ್ಸ್ ಮ್ಯಾಟರ್ ಅಲ್ವಾ? ಎಲ್ಲ ಆದ್ಮೇಲೆ ನೆಕ್ಸ್ಟ್ ಮಂಜಣ್ಣ ಬರ್ತಾರೆ. ಮಂಜಣ್ಣಗ್ ಬಂದಾಗ ಎಗೇನ್ ಫ್ಲಾಪ್ ಅದ್ರ ಬಗ್ಗೆ ಮಾತಾಡ್ತಾರೆ. ಭವ್ಯ ಅವ್ರಿಗೆ ಬಂದಾಗ ಕ್ಲಿಯರ್ ಆಗಿ ನೀರ್ ಇಳಿಸ್ತಾರೆ ಗುರು. ಇಲ್ಲಂತೂ ತ್ರಿವಿಕ್ರಮ್ ಸೂಪರ್ ಆಗಿ ಮಾತಾಡ್ತಾರೆ. ಎಲ್ಲ ಎಳೆ ಎಳೆಯಾಗಿ ಅವ್ರು ಮೋಸಗಳು ಮಾಡಿರೋದು, ಅವ್ರು ಆಡಿದ ವಿಧಾನ ಎಲ್ಲ ಹನುಮಂತ ಹೊಡೆದಿದ್ದು ಎಲ್ಲ ರಾಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಭವ್ಯ ಅವರು ಒಂದು ಮಾತಾಡಲ್ಲ ಗುರು, ಸೈಲೆಂಟ್ ಆಗಿರ್ತಾರೆ. ಸಖತ್ತಾಗಿ ಟ್ಯಾಕಲ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಸೂಪರ್ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮೋಕ್ಷಿತ ಬರ್ತಾರೆ ಗುರು. ಮೋಕ್ಷಿತ ಮಾತ್ರ ಸಕ್ಕದಾಗಿ ಟ್ಯಾಕಲ್ ಮಾಡ್ತಾರೆ. ಫಸ್ಟ್ ತ್ರಿವಿಕ್ರಮ್ ಮೊನ್ನೆ ಕಾಪಿ ಟಾಸ್ಕ್ ಅಲ್ಲಿ ಬಂದಾಗ ಏನ್ ಹೇಳಿದ್ರು, ನೀವು ಫಿನಾಲೆಗೆ ಹೋಗೋ ಕಂಟೆಸ್ಟೆಂಟ್ ಫ್ರೆಂಡ್ಶಿಪ್ ಇಂದ ಕೆಲವೊಂದು ಬಾಂಡಿಂಗ್ ಇಂದ ನೀವು ದೂರ ಆಗ್ತಾ ಇದೀರಾ, ಅದನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಆದ್ರೆ ಎಗೇನ್ ನೆನ್ನೆ ಬಂದಾಗ ಇವ್ರಿಗೆ ಹೋಗೋ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇವರ ಸ್ಟೇಟ್ಮೆಂಟ್ ಅನ್ನ ಇವರೇ ಕಾಂಟ್ರಾಡಿಕ್ಟ್ ಮಾಡ್ಕೊಂತ ಇದಾರೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಹಿಡಿದ್ರು ಗುರು. ಆ ಕಡೆಯಿಂದ ತ್ರಿವಿಕ್ರಮ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಹೇಳಿರೋದು ಅದೇ, ಅದ್ರಲ್ಲೂ ನೀಟಾಗಿ ಎಕ್ಸ್ಪೋಸ್ ಮಾಡಿದ್ರು ಅವರು. ಏನೋ ಇವ್ರು ಬೇಕಾಗಿರೋರು ಇದ್ರೆ ಒಂಥರ, ಬೇಡದೇ ಇರೋರು ಇದ್ರೆ ಒಂಥರ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಎಕ್ಸ್ಪೋಸ್ ಮಾಡಿದ್ರು. ನೋಡೋರು ಕೂಡ ಅದೇ ರೀತಿನೇ ಇದೆ ಗುರು. ಅದಾದ್ಮೇಲೆ ರಜತ್ ಅವ್ರ ವಿಚಾರಕ್ಕೆ ಬಂದಾಗ ವ್ಯಕ್ತಿತ್ವ ಹಿಡ್ಕೊಂತಾರೆ. ಮನೆ ಟಾಸ್ಕ್ ಅಲ್ಲಿ ಬಂದಾಗ ವ್ಯಕ್ತಿತ್ವ ಅಂದಾಗ ನೀವೇ ಸೂಪರ್ ಅಂತ ಹೇಳಿದ್ರಿ, ಮತ್ತೆ ನೆನ್ನೆ ಬಂದಾಗ ವ್ಯಕ್ತಿತ್ವನೇ ಇಲ್ಲ ಅಂತ ಹೇಳ್ತೀರಾ, ಅದ್ ಯಾವ ತರ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರು. ಗುರು ಸೂಪರ್ ಆಗಿ ಟ್ಯಾಕಲ್ ಮಾಡಿದ್ರು. ನೆನ್ನೆ ಮೋಕ್ಷಿತ್ ಅವರಂತೂ ಎಕ್ಸಲೆಂಟ್ ಆಗಿ ಅವ್ರ ಪಾಯಿಂಟ್ಸ್ ಮಾತ್ರ ಸೂಪರ್ ಆಗಿತ್ತು, ಎಕ್ಸ್ಟ್ರಾಡಿನರಿ ಪಾಯಿಂಟ್ಸ್ ಅಂತ ನನಗನ್ನಿಸ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹನುಮಂತಣ್ಣ ಬರ್ತಾನೆ. ಹನುಮಂತಣ್ಣ ಸಿಂಪಲ್ ಗುರು, ಬರ್ತಾನೆ ಭವ್ಯ ಅವ್ರಿಗೆ ಒಂದೇ ಇಟ್ಬಿಟ್ಟು ಅಕ್ಕ ಟಾಸ್ಕ್ ಆಡ್ತೀಯಾ, ಆಡೋ ಬರದಲ್ಲಿ ಏನಾಗುತ್ತೆ ಏನು ಅಂತ ನೋಡಲ್ಲ, ನಿನ್ಗೆ ಹೆಂಗ್ ಬೇಕೋ ಹಂಗ ಆಡ್ತೀಯ, ಅಲ್ಲಿ ಮೋಸ ಆಗಿರುತ್ತೆ. ಒಂದೇ ಮಾತು, ಆರ್ಗ್ಯೂ ಮಾಡಕ್ ಏನಾದ್ರೂ ಇದೆಯಾ? ಏನು ಇಲ್ಲ ಗುರು. ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ ಹನುಮಂತ ಮಾತ್ರ. ಪಾಯಿಂಟ್ಸ್ ನೋಡೋದಕ್ಕೆ ಸಿಲ್ಲಿ ತರ ಇರುತ್ತೆ, ಸಕ್ಕದಾಗಿರುತ್ತೆ ಪಾಯಿಂಟ್ಸ್ ಮಾತ್ರ. ಅದೆಲ್ಲ ಆದ್ಮೇಲೆ ಸ್ಟಾರ್ಟ್ ಆಗುತ್ತಪ್ಪ ವಿಂಟೇಜ್ ಮಂಜಣ್ಣದು. ಅಯ್ಯೋ ಗುರು, ಏನ್ ಗುರು ಆ ಪ್ರೋಮೋಗಳು ನೋಡ್ತಾ ಇದ್ರೆ ನಿಜವಾಗ್ಲು ಒಂಥರ ಬೆಂಕಿ ತರ ಇತ್ತು, ಸಕ್ಕದಾಗಿತ್ತು, ಸೂಪರ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗುರು. ನಿಜವಾಗ್ಲು ಒಂದ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹನುಮಂತ ಇಂದ ಸ್ಟಾರ್ಟ್ ಮಾಡ್ತಾರೆ. ಹನುಮಂತ ಆ ಡಿಸಿಷನ್ ಏನು, ಡಿಸರ್ವ್ ಇರೋರು ಹೊಟ್ಟೋಗ್ತಾ ಇದಾರೆ. ಯಾಕಂತಂದ್ರೆ ಯಾವ್ದು ಫಿನಾಲೆಗೆ ಹೋಗೋದಿಕ್ಕೆ ನೀವು ಒಳ್ಳೆ ಡಿಸರ್ವ್ ಇರೋರ್ನ ತಗೋಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಗುರು. ಅವ್ರಿಗೆ ಗೊತ್ತಿಲ್ಲ ಹೊರಗಡೆ ಯಾವ ತರ ಇದೆ, ಒಳಗಡೆ ಯಾವ ತರ ಇದೆ ಅಂತ. ಬಟ್ ಅಲ್ಲಿ ಸೇವಿಂಗ್ ನೆಕ್ಸ್ಟ್ ಬಂದಾಗ, ನೆಕ್ಸ್ಟ್ ಅಕಸ್ಮಾತ್ ಅವ್ರಿಗಿಂತ ಮುಂದೆ ಹೋದಾಗ ಅವ್ರಿಗೆ ಅವಾಗ ಗೊತ್ತಾಗುತ್ತೆ, ನಾವು ಇಷ್ಟು ಇದ್ರಲ್ಲಿ ಇದೀವ, ಹಿಂದೆ ಇದೀವ, ನಮ್ ಕ್ಯಾಲ್ಕುಲೇಟ್ ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ನೋಡೋಣ ಏನಾಗುತ್ತೆ ಏನು ಅಂತ. ನೆಕ್ಸ್ಟ್ ರಜತ್ ಅವ್ರ ವಿಚಾರದಲ್ಲಂತೂ ಸಕ್ಕದಾಗಿ ಕೊಡ್ತಾರೆ ಗುರು. ನಿಜವಾಗ್ಲು ಮಾತು ವಿಚಾರದಲ್ಲಿ ಬಂದ್ರೆ ಫಸ್ಟ್ ಗುರು ನಾನು ಹೇಳ್ತೀನಿ, ರಜತ್ ಅವ್ರಿಗೆ ಎಫೆಕ್ಟ್ ಆಗಿರೋದೇ ಮಾತು. ಆ ಮಾತಿಂದಾನೇ ತುಂಬಾ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಮಾತು ಬರ್ತಾ ಇರ್ಬೇಕಾದ್ರೆ ನೀನು ಗೌತಮಿ ಫ್ರೆಂಡ್ಶಿಪ್ ಅದನ್ನ ನೀವು ನಾಮಿನೇಟ್ ಮಾಡಿ ಆಚೆ ಹಾಕಿದೀಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಮಂಜಣ್ಣ ರಿವರ್ಸ್ ಕೇಳ್ತಾರೆ, ಧನು ತಮ್ಮ ಅಂತ ಇದೆ, ನೀನ್ ನಾಮಿನೇಟ್ ಮಾಡ್ಲಿಲ್ವಾ ಅಂತ.
ಅಲ್ಲಿ ಮಾತಾಡಕ್ ಏನೂ ಇರ್ಲಿಲ್ಲ ಗುರು. ರಜತ್ಗೆ ಯಾವಾಗ ತನಗ್ ಮಾತಾಡಕ್ಕೆ ಏನು ಪಾಯಿಂಟ್ ಇಲ್ದೆ ತಾನು ಸಿಕ್ಕೋಗ್ತೀನಿ ಅಂತ ಯಾವಾಗ ಅನ್ಸುತ್ತೋ ಅವಾಗ ಅದನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವಾಗ ಸ್ಟಾರ್ಟ್ ಮಾಡ್ತಾರೆ ಗುರು. ಸ್ಟಾರ್ಟಿಂಗ್ ಇಂದ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ರಜತ್ ಮೆಂಟಾಲಿಟಿ ಇದೆ. ಯಾವಾಗ ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡ್ತಾರೋ ಅವಾಗ ಬೇರೆಯವ್ರಿಗೆ ಇದ್ ಮಾಡ್ಕೊಳ್ಳೋದು, ಫ್ರಸ್ಟ್ರೇಷನ್ಗೆ ಹೋಗ್ಬಿಡ್ತಾರೆ. ಫ್ರಸ್ಟ್ರೇಷನ್ಗೆ ಯಾವಾಗ ಹೋಗ್ತಾರೋ ಅವಾಗ ಬೇರೆಯವ್ರ ವಿಚಾರದಲ್ಲೆಲ್ಲ ಸೆಂಟ್ರಲ್ ಹೋಗ್ತಾ ಇರ್ತಾರೆ. ಇವಾಗ ತ್ರಿವಿಕ್ರಮ್ ವಿಚಾರದಲ್ಲೂ ಹೋದ್ರು, ಭವ್ಯ ಅವ್ರ ವಿಚಾರದಲ್ಲೂ ಹೋದ್ರು. ಬೇಕಿತ್ತ ಸೆಂಟ್ರಲ್ ಆ ಮಾತುಗಳು ಗುರು. ಸಡೆ ನನ್ನ ಮಗನೇ ಹೋಗೋ, ಅವೆಲ್ಲ ಬೇಡ ಗುರು. ನಿನ್ನ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತಂದ್ರೆ ಆ ದುರಂಕಾರ ಬೇಡ ಗುರು. ನಿಜವಾಗ್ಲು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಿದ್ ಬೇಕು, ಇರೋದಿನ್ನ 5 ದಿನ ಗುರು, ಚೆನ್ನಾಗಿ ಹೋಗಿ ಅಷ್ಟೇ, ನಮ್ಗೇನ್ ಬೇಕು ಅಲ್ವಾ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯ ಮಾತ್ರ ನಂಗೆ ಸಖತ್ ಬೇಜಾರಾಯ್ತು ಗುರು. ನಿಜವಾಗ್ಲು ಭವ್ಯ ಸೈಲೆಂಟ್ ಆಗಿ ಅದನ್ನ ನಾರ್ಮಲ್ ವೇನಲ್ಲಿ ಆರ್ಗ್ಯೂ ಮಾಡ್ಬಿಟ್ಟು ಸುಮ್ಮನೆ ಆಗೋಗಿದ್ರೆ ನೆನ್ನೆ ಒಂದು ಗ್ರಾಫ್ ಅವ್ರಿಗೆ ಸಖತ್ತಾಗಿ ಇದ್ ಹೆಲ್ಪ್ ಆಗ್ತಾ ಇತ್ತು. ಬಟ್ ಅದೇ ಭವ್ಯ ಅವರು ತ್ರಿವಿಕ್ರಮ್ ಅವ್ರ ಪಾಯಿಂಟ್ಸ್ ಹೇಳಿದಾಗ ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಂದ್ರು. ಇಲ್ಲಿ ಮಂಜಣ್ಣ ಬಂದು ಮಾತಾಡ್ಬೇಕಾದ್ರೆ ಆಟಿಟ್ಯೂಡ್ ತೋರಿಸ್ತಾರೆ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಒಬ್ಬೊಬ್ಬರಿಗೆ ಅವ್ರವ್ರಿಗೆ ಯಾವ್ಯಾವ ತರ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ವಾ. ಇವಾಗ ಕ್ಲಿಯರ್ ಆಗಿ ಹೇಳ್ಬೋದು ಟಾರ್ಗೆಟ್ ಮಂಜಣ್ಣ ಅಂತ ಅಂದ್ಬಿಟ್ಟು. ಇವಾಗ ಅವ್ರಿಗೊಂಥರ ಇವ್ರಿಗೊಂಥರ. ಇವಾಗ ಯಾವ ಭವ್ಯ ನಿಜ ಗುರು? ಕ್ಲಿಯರ್, 2 ಪಾಯಿಂಟ್ ಇಲ್ಲೇ ಇದೆ, ಕಣ್ಣು ಮುಂದೆನೆ ಇದೆ. ತ್ರಿವಿಕ್ರಮ್ ಹತ್ರ ಮಾತಾಡಿದ ಭವ್ಯ ನಿಜಾನ, ಇಲ್ಲ ಅಂತಂದ್ರೆ ಮಂಜಣ್ಣ ಹತ್ರ ಮಾತಾಡಿದ ಭವ್ಯ ನಿಜಾನ? ಹಂಗಾದ್ರೆ ತ್ರಿವಿಕ್ರಮ್ ಹತ್ರ ಮಾತಾಡಿದ ಭವ್ಯ ನಿಜ ಅಲ್ಲ ಅಂತಂದ್ರೆ, ಇಲ್ಲಿ ಮಂಜಣ್ಣ ಹತ್ರ ಮಾತಾಡಿದ ನಿಜ ಅಂತಂದ್ರೆ ಅಲ್ಲಿ ಸಿಂಪತಿಗೋಸ್ಕರ ಡ್ರಾಮಾ ಮಾಡಿದ್ರ ತ್ರಿವಿಕ್ರಮ್ ಹತ್ರ ನನ್ಗೇನು ಗೊತ್ತಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. 2 ಕಣ್ಮುಂದೆ ನಿಮ್ ಕಣ್ಮುಂದೆನೇ ಇದೆ. ಭವ್ಯ ಅವ್ರಿಗೆ ನೀಟಾಗಿ ಎಕ್ಸ್ಪೋಸ್ ನೆನ್ನೆ ಕ್ಲಿಯರ್ ಆಗಿ ನೀವೇ ನೋಡ್ಕೊಳ್ಳಿ. ತ್ರಿವಿಕ್ರಮ್ ಹತ್ರ ಹೆಂಗಿದ್ರು, ಮಂಜಣ್ಣ ಹತ್ರ ಹೆಂಗಿದ್ರು ಅಂತ. ಅವ್ರು ಇದನ್ನ ಅವರೇ ಕಾಂಟ್ರಿಬ್ಯೂಟ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತ್ರಿವಿಕ್ರಮ್ ಅವ್ರಿಗಂತೂ ಹೇಳ್ತಾರೆ ಅಣ್ಣ ಅಂತೀಯ, ಮತ್ತೆ ಬಂದು ಮಂಜ ಅಂತೀಯ, ಹೋಗೋ ಅಂತೀಯ, ಬಾರೋ ಅಂತೀಯ, ಇದೆಲ್ಲ ಮಾತಾಡಿ. ಬಟ್ ಅವ್ರು ಹೇಳ್ತಾರೆ ಗುರು, ಕರೆಕ್ಟ್ ಆಗಿ ಹೇಳ್ತಾರೆ. ಬೇರೆಯವ್ರ ಬಗ್ಗೆ ಬಂದು ನನ್ನ ಹತ್ರ ಹೇಳ್ತೀಯ, ಎಕ್ಸಾಂಪಲ್ ಹನುಮಂತಣ್ಣ ಬಗ್ಗೆ ಹತ್ರ ಬಂದು ನನ್ನ ಹತ್ರ ಹೇಳ್ತೀಯ, 5 ವಾರಕ್ಕೆ 9 ವಾರ ಕೊಟ್ಟೋಗೋನು, ಸುಮ್ಮನೆ ಹೈಪ್ ಕೊಟ್ಟು ಯಾಕೆ ಇದು ಅಂತ. ತ್ರಿವಿಕ್ರಮ್ ಒಪ್ಕೋತಾರೆ ಗುರು. ತ್ರಿವಿಕ್ರಮ್ ಮಂಜಣ್ಣದು ಒಂದೇ ಪ್ರಾಬ್ಲಮ್, ಆ ಹಿಂದೆ ಮಾತಾಡ್ಕೊಳ್ಳೋ ಮಾತುಗಳಿಂದ ನೋಡಿ, ಯಾವಾಗ್ಲೂ ಮಾತಾಡ್ಕೊಂಡಿರೋ ಮಾತುಗಳು ಇವಾಗೆಲ್ಲ ಎಫೆಕ್ಟ್ ಆಗುತ್ತೆ. ಬೇಕಿತ್ತಾ? ಹೇಗೇನ್ ಮೋಕ್ಷಿತ ಹತ್ರ ಬರ್ತಾರೆ, ಮೋಕ್ಷಿತ ಅವ್ರ ವಿಚಾರಕ್ಕೆ ಬಂದಾಗ ಏನ್ ಹೇಳೋದು, ನೀವು ಪ್ರಾಬ್ಲಮ್ ಈಸಿಯಾಗಿ ಬಂದು ನೀವೇ ಸಾರ್ಟ್ ಔಟ್ ಮಾಡ್ಕೋಬೇಕಾಗಿತ್ತು ಜಗಳ ಆದಾಗ ಅಂತ. ಗುರು ಅಷ್ಟು ಓವರ್ ಆಗಿ ಜಗಳ ಆದಾಗ ಅವ್ರು ಹೋಗಿ ಸಾರ್ಟ್ ಔಟ್ ಮಾಡ್ಕೊಂಡು ಅವ್ರ ಮಂಜಣ್ಣ ಜೊತೆ ಇದ್ದಿದ್ರೆ ಗೌತಮಿಗಿಂತ ಮುಂಚೆ ಮೋಕ್ಷಿತ ಅವ್ರ ಎಲಿಮಿನೇಟ್ ಆಗಿ ಆಚೆ ಬಂದಿರೋರು ಅಂತ ನನ್ನ ಒಪಿನಿಯನ್ ಗುರು. ನಿಮ್ಗೇನ್ ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಹೇಳ್ತಾರೆ ಓವರ್ ಆಲ್ ಇಲ್ಲಿ ಸಕ್ಕತ್ತಾಗಿತ್ತು ನಿಜವಾಗ್ಲು. ಮಂಜಣ್ಣ ಸೆಗ್ಮೆಂಟ್ ಮಾತ್ರ ಹೈಲೈಟ್ ಎಪಿಸೋಡ್ಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಆದ್ಮೇಲೆ ಬಿಗ್ ಬಾಸ್ ನಿಮ್ಮ ಆಸೆಗಳು ಏನಾದ್ರು ಈಡೇರದೆ ಇರೋದು ಇದ್ರೆ ಹೇಳಿ ಅಂತ ಅನ್ಬಿಟ್ಟು ಅದನ್ನ ಬಿಗ್ ಬಾಸ್ ಈಡೇರಿಸ್ತಾರೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಇಲ್ಲಿ ಬಂದು ಯಾರೋ ರಜತ್ ಅವ್ರು ಬಂದು ಆ ಜಾಕೆಟ್ ಹೇಳ್ತಾರೆ ಗುರು. ಆ ವೈಟ್ ಜಾಕೆಟ್ ರೆಡ್ ಇದ್ದಿದ್ದು ಎಲ್ಲ ಒಂಥರ ಡೆವಿಲ್ ತರ ಸಕ್ಕದಾಗಿತ್ತು ಗುರು. ನಿಜವಾಗ್ಲು ರಜತ್ ಪ್ಲಾನ್ ಮಾಡಿ ಸಕ್ಕದಾಗಿ ಅದನ್ನ ಬರ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೂಪರ್ ಆಗಿ ರಜತ್ ಅವ್ರ ಅದನ್ನ ಬರೀತಾರೆ. ಮಂಜಣ್ಣ ಬಂದ್ರೆ ಫ್ಯಾಮಿಲಿ ಅವ್ರ ಅಪ್ಪ ಅಮ್ಮನ ಜೊತೆ, ಇಲ್ಲ ಅಂದ್ರೆ ಅವ್ರ ಲಿಲ್ಲಿ ಜೊತೆ ಮಾತಾಡ್ಬೇಕು ವಿಡಿಯೋ ಕಾಲ್ ಅಂತ ಅನ್ಬಿಟ್ಟು, ಇಲ್ಲ ಅಂದ್ರೆ ಅಡಿಗೆ ಬೇಕು ಅಂತ ಅನ್ಬಿಟ್ಟು ಕೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಮೋಕ್ಷಿತ ಬಂದಾಗ ತಮ್ಮ ಗಣಿ, ಇಲ್ಲ ಅಂತಂದ್ರೆ ತಂಗಿ ಅಮೃತ ಅಂತ ಅವ್ರ ಬಗ್ಗೆ ಅವರು ಬಿಗ್ ಬಾಸ್ ಹೌಸ್ ಅಲ್ಲಿ ಅಂದ್ರೆ ವಿಡಿಯೋ ಕಾಲ್ ಏನಾದ್ರು ಮಾಡಿಸ್ತಾರೆ ಅಂತ ಅನ್ಬಿಟ್ಟು. ನೆಕ್ಸ್ಟ್ ನಮ್ಮ ಹನುಮಂತಣ್ಣ ಬರ್ತಾನೆ ಗುರು. ಆ ರಾಯಲ್ ಹನುಮಂತಣ್ಣ ಬಂದಾಗೆಲ್ಲ ನನ್ಗೆ ಮಟನ್ ಬಿರಿಯಾನಿ ಬೇಕು, ಇಲ್ಲ ಅಂತಂದ್ರೆ ಜೋಳದ ರೊಟ್ಟಿ ಮುಳುಗಾಯಿ ಪಲ್ಯ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಸಕ್ಕದಾಗಿತ್ತು ಗುರು ಹನುಮಂತಣ್ಣ ಕೇಳೋದ್ ಮಾತ್ರ. ಬಟ್ ಭವ್ಯ ಅವ್ರು ಬಂದಾಗ ನನ್ನ ತಂದೆ ಯಾರು ಅಂತ ಗೊತ್ತಾಗ್ಬೇಕು, ಈ ಯಾರಿಗೂ ಗೊತ್ತಿಲ್ಲ, ಬಟ್ ಈ ಬಿಗ್ ಬಾಸ್ ಮೂಲಕ ಎಲ್ಲಾರ್ಗೂ ಗೊತ್ತಾಗ್ಬೇಕು ಅಂತ ಭವ್ಯ ಹೇಳ್ತಾರೆ. ತ್ರಿವಿಕ್ರಮ್ ಬರ್ತಾರೆ. ತ್ರಿವಿಕ್ರಮ್ ನನ್ನ ತಂದೆ ಇಲ್ಲದೆ ನಾನು ತುಂಬಾ ಕಷ್ಟಗಳು ಪಟ್ಟಿದ್ದೀನಿ, ಬಟ್ ಆದ್ರೆ ತಂದೆ ತರ ನೀವು ನನ್ಗೆಲ್ಲ ಇದ್ ಮಾಡಿದೀರಾ, ತಂದೆ ಸ್ಥಾನದಲ್ಲಿ ನಿಂತು ನೀವೊಂದು ಲೆಟರ್ ಬರೀರಿ ನನ್ಗೆ, ಇಲ್ಲ ನೀವೇ ಓದಿ ಅಂತ ಹೇಳ್ತಾರೆ. ಗುರು ಎಲ್ಲಾ ಚೆನ್ನಾಗಿತ್ತು. ನನ್ಗೆ ಯಾಕೋ ಸ್ವಲ್ಪ ತ್ರಿವಿಕ್ರಮ್ ಬಿಗ್ ಬಾಸ್ ಹತ್ರ ಲೆಟರ್ ಕೇಳಬಾರ್ದಾಗಿತ್ತು ಈ ಮೂಮೆಂಟ್ ಅಲ್ಲಿ ಅಂತ ನನ್ಗೆ ಅನಿಸ್ತು ಗುರು. ನೋಡೋರ್ ಹಂಗಲ್ಲ ಹೆಂಗ ಅನ್ಸುತ್ತೆ ಅಂತಂದ್ರೆ ಸಿಂಪತಿಗೋಸ್ಕರ ಈಗ ಬಿಗ್ ಬಾಸ್ ಏನಾದ್ರು ಓದಿದ್ರು ಅಂತ ಇಟ್ಕೊಳ್ಳಿ, ಆ ಇದು ಬಂದು ಐಶ್ವರ್ಯ ಅವ್ರಿಗೆ ಯಾವ ತರ ಸಿಂಪತಿ ಬಂತು ಆ ತರ ಸಿಂಪತಿ ಕಾರ್ಡ್ನ ಯೂಸ್ ಮಾಡಿದ್ರು ಅಂತ ಅನ್ಕೋತಾರೆ. ನನಗೂ ಪರ್ಸನಲಿ ಅದೇ ತರ ಅನಿಸ್ತು ಗುರು. ಪ್ರಪಂಚದಲ್ಲಿ ಯಾರಿಗೂ ಏನ್ ತಂದೆ ಇಲ್ವಾ, ಬಟ್ ಅದಕ್ಕಿಂತ ತಂದೆ ಸ್ಥಾನ ಬಿಗ್ ಬಾಸ್ ಕೊಡ್ತಾರ, ಇರ್ಬೋದು ಲೈಫ್ ಕೊಟ್ಟಿರ್ಬೋದು ಅವ್ರಿಗೆ, ಬಟ್ ಆದ್ರೆ ಅಷ್ಟೊಂದು ಇದ್ರಲ್ಲಿ ಮಾಡಬಾರ್ದಾಗಿತ್ತು ಅಂತ ನನಗನಿಸ್ತು ಗುರು ತ್ರಿವಿಕ್ರಮ್. ನಿಮ್ಗೇನು ಅನಿಸ್ತು ಓವರ್ ಆಲ್ ಎಪಿಸೋಡ್ ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು. ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.